ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವ ಆರಂಭ ಆಗಿ ಇವತ್ತಿಗೆ 4 ದಿವಸ ಆಗಿದೆ. ಇವತ್ತಿಗೆ 5 ದಿವಸ ದೇವರ ಎಲ್ಲ ಜಾತ್ರೋತ್ಸವದಲ್ಲಿ ಯಾವ ರೀತಿಯಾಗಿ ಪೂಜೆಯ ವಿಧಿವಿಧಾನಗಳು ನಡೀಬೇಕು ಅದೆಲ್ಲ ವ್ಯವಸ್ಥಿತ ರೀತಿಯಾಗಿ ನಡೀತಾ ಇದೆ. ಇಡೀ ಜನೋಸ್ತಮ ಇಲ್ಲಿ ಈ ಸಲ ಕೂಡಿದೆ. ನೀವು ನೋಡಿರ್ಬೋದು ಜಾತ್ರೆಯಲ್ಲಿ ಈ ಸಲ ಬಂದಿರುವಂಥ ಜನಸಂಖ್ಯೆ, ಯಾವ ರೀತಿ ಭಕ್ತಾದಿಗಳು ಬಂದಿದ್ದಾರೆ. ದೇವರ ಪೇಟೆ ಸವಾರಿಯ ಸಮಯದಲ್ಲಿ ಸುಮಾರು 5 ರಿಂದ 10 ಸಾವಿರ ಜನ ದೇವರ ಜೊತೆಯಲ್ಲಿ ಹೋಗುವಂಥದ್ದನ್ನು ನಾವು ಕಂಡಿದ್ದೇವೆ. ನಾನು ಕೂಡ ಪ್ರತಿದಿನ ಕೂಡ ದೇವರ ಪೇಟೆ ಸವಾರಿ ಏನಿದೆ ಅದರ ಜೊತೆಯಲ್ಲಿ ಸೇರಿಕೊಳ್ಳುವಂಥ ಕೆಲಸ. ಇವತ್ತು ನಾನು ಕೂಡ ಇಲ್ಲಿ ಬಂದು ಅನ್ನ ಸಂತರ್ಪಣೆಯನ್ನು ಮಾಡುವಂಥದ್ದು, ಅನ್ನ ಭೋಜನವನ್ನು ಮಾಡುವಂಥದ್ದು, ಎಲ್ಲ ಸಾರ್ವಜನಿಕರ ಜೊತೆಯಲ್ಲಿ ಸೇರಿ ಅನ್ನ ಸ್ವೀಕಾರ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದೇವೆ. ಅಚ್ಚುಕಟ್ಟಾಗಿ ಇಲ್ಲಿ ರುಚಿಕರವಾದ ಒಂದು ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಒಂದು ಅಷ್ಟು ಜನ ಇಲ್ಲಿದ್ದವರು ನಮ್ಮ ಕಾರ್ಯಕರ್ತರು. ಅವರು ಬೆಳಿಗ್ಗಿಂದ ರಾತ್ರಿ 2 ಗಂಟೆವರೆಗೆ ಈ ಅನ್ನ ಸಂತರ್ಪಣೆಯಲ್ಲಿ 5:30, 6, 7 ಗಂಟೆವರೆಗೆ ಜೊತೆ ಸೇರಿಕೊಂಡ್ರೆ ಆನಂತರ ಪೇಟೆ ಸವಾರಿಯಲ್ಲಿ ಸೇರಿಕೊಂಡು ಎಲ್ಲರೂ ಮನೆಗೆ ಹೋಗುವಂಥದ್ದು ಬೆಳಿಗ್ಗೆ 3 ಗಂಟೆಗೆ 4 ಗಂಟೆಗೆ. ಮರುದಿವಸ ಬೆಳಿಗ್ಗೆ ಪುನಃ ಅವರು ದೇವರ ಸೇವೆ ಮಾಡಲಿಕ್ಕೆ ಇಲ್ಲಿದ್ದಾರೆ. ಇದು ಬರೀ ಆಡಳಿತ ಸಮಿತಿಯಿಂದ ಆಗುವಂಥದ್ದಲ್ಲ, ಜೊತೆಯಲ್ಲಿ ಕಾರ್ಯಕರ್ತರ ಶ್ರಮ. ಇವತ್ತು ನಾನು ನಮ್ಮ ಮಹಾಲಿಂಗೇಶ್ವರ ದೇವರ ಈ ಆಡಳಿತ ಸಮಿತಿಯವರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಅವರು ಕೂಡ ನಾನು ಏನು ಹೇಳಿದ್ರು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು ಅವರು. ಇವತ್ತು ಇಲ್ಲಿ ಫ್ಯಾನ್ ಹಾಕಬೇಕು ಅಂತ ಹೇಳಿದ್ರೆ ಫ್ಯಾನ್ ಹಾಕುವಂಥದ್ದು, ಅಲ್ಲಿ ಕೈ ತೊಳಿಲಿಕ್ಕೆ ವ್ಯವಸ್ಥೆ ಆಗಬೇಕು ಅಂತ ಆ ವ್ಯವಸ್ಥೆಗಳು, ಊಟದಲ್ಲಿ ಯಾವುದೇ ಜನಜಂಗುಳಿ ಆಗಬಾರ್ದು. ನಾವು ಹಿಂದೆ ನೋಡುವಾಗ ಒಂದು ಅರ್ಧ ಕಿಲೋಮೀಟರ್ವರೆಗೆ ಕ್ಯೂ ಅನ್ನು ನೋಡ್ತಾ ಇದ್ವಿ. ಈ ಸಲ ಅಲ್ಲಲ್ಲಿ ಕೌಂಟರ್ಗಳನ್ನು ಹಾಕಿ ಬಂದ ಕೂಡಲೇ ವ್ಯವಸ್ಥಿತವಾಗಿ ಮಹಿಳೆಯರಿಗೆ ಕೂತು ಊಟ ಮಾಡುವಂಥದ್ದು, ವಯಸ್ಕರಿಗೆ ಕೂತು ಊಟ ಮಾಡುವಂಥದ್ದು, ನಮ್ಮ ತಂತ್ರಿವರ್ಗದವರಿಗೆ ಕೂತು ಊಟ ಮಾಡುವಂಥ ವ್ಯವಸ್ಥೆ. ಇಲ್ಲಿ ಈ ಜಾಗ ಏನು ಮಹಾಲಿಂಗೇಶ್ವರ ದೇವರ ಜಾಗವನ್ನು ನಾವು ವಾಪಸ್ ಪಡೆದಿದ್ದೀವಿ. ನಾನು ಇವತ್ತು ದೇವರ ಹತ್ರ ನಾನು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು, ಇನ್ನಷ್ಟು ಜಾಗಗಳು ವಾಪಸ್ ಕೊಡುವಂಥದ್ದು ಆಗಲಿ. ಆದರೆ ಇವತ್ತು ನಾವು ಏನು ಅತಿಕ್ರಮಣ ಇರುವಂಥ ಜಾಗವನ್ನು ಪಡ್ಕೊಂಡಿದ್ದೇವೆ, ಬಹುಶಃ ಅದು ಮಹಾಲಿಂಗೇಶ್ವರನಿಗೆ ಅರ್ಪಣೆ ಆಗಿದೆ. ಯಾಕಂತ ಹೇಳಿದ್ರೆ ಇಲ್ಲೊಂದು 1000 ಜನ ಸಮಾಧಾನದಲ್ಲಿ ಕೂತು ಅನ್ನ ಸಂತರ್ಪಣೆಯನ್ನು ಸ್ವೀಕಾರ ಮಾಡುವಂಥ ಕೆಲಸಗಳು ಆಗಿದೆ. ಇನ್ನು ಇಲ್ಲಿ ವ್ಯವಸ್ಥೆಗಳು ಬೇಕಾಯ್ತು. ಇನ್ನು ಏನಾದರೂ ನಮ್ಮ ಕಾರ್ಯಕರ್ತರು ಏನಾದರೂ ವ್ಯವಸ್ಥೆಗಳು ಬೇಕಂತ ಹೇಳಿದ್ರೆ ನಮ್ಮ ಆಡಳಿತ ಮಂಡಳಿಯವರು ಅದನ್ನು ಮರುದಿನವೇ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಕೈ ತೊಳೆಯುವಲ್ಲಿ ಎಲ್ಲದ ಜನಜಂಗುಳಿ ಯಾವುದೇ ಇಲ್ಲ. ಸುಮಾರು ಪ್ರತಿದಿನ ಮಧ್ಯಾಹ್ನ ಸುಮಾರು 10 ರಿಂದ 15 ಸಾವಿರ ಜನರಿಗೆ ಅನ್ನ ಸಂತರ್ಪಣೆಯನ್ನು ಮಾಡ್ತಾರೆ. ಯಾವುದೇ ಗೊಂದಲಗಳಿಲ್ಲ. ಜನ ಆರಾಮ ಕೂತು ಅದನ್ನು ಸ್ವೀಕಾರ ಮಾಡುವಂಥ ಕೆಲಸ ಆಗಿದೆ. ದೇವಸ್ಥಾನದ ಕಾರ್ಯಕ್ರಮಗಳು ಹಾಗೆ ಇನ್ನು 2-3 ದಿವಸದಲ್ಲಿ ಇನ್ನಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಜೊತೆಯಲ್ಲಿ ಬೇರೆ ಬೇರೆ ಭಾಗದಿಂದ ಇವತ್ತು ಮೈಸೂರು, ಬ್ಯಾಂಗ್ಳೂರು, ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಅವರು ಹೊರೆ ಕಾಣಿಕೆಯನ್ನು ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಯಾಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೊರೆ ಕಾಣಿಕೆ ತರುವುದಂತ ಹೇಳಿದ್ರೆ ಮಹಾಲಿಂಗೇಶ್ವರನ ಭಕ್ತರು ಬರೀ ಪುತ್ತೂರಿನಲ್ಲಿ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇವತ್ತು ದೇಶದ ಹೊರ ದೇಶದ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿಗೆ ಹೊರೆ ಕಾಣಿಕೆ ಬರ್ತದೆ, ಭಕ್ತಾದಿಗಳು ಬರ್ತಾರೆ ಅಂತ ಹೇಳಿದ್ರೆ ಬಹುಶಃ ಮುಂದಿನ ದಿವಸದಲ್ಲಿ ಈ ಕ್ಷೇತ್ರ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಮಹಾಲಿಂಗೇಶ್ವರನ ಕ್ಷೇತ್ರ ಮೆರೀಲಿಕ್ಕಿದೆ. ಇಲ್ಲಿ ಸಾನ್ನಿಧ್ಯನೇ ಅಷ್ಟೇ ಇದೆ. ಇದನ್ನೆಲ್ಲ ಮಾಡಿ ತೋರಿಸುವಂಥ, ಇಲ್ಲಿ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವಂಥ ಜವಾಬ್ದಾರಿ ನಮ್ಮ ಹತ್ರ ಇದೆ. ಮುಂದಿನ 2 ವರ್ಷಗಳಲ್ಲಿ ಈ ಕ್ಷೇತ್ರಕ್ಕೆ ಏನೇನೋ ವ್ಯವಸ್ಥೆಗಳು ಆಗಬೇಕಾ. ಜನರು ಇಲ್ಲಿ ಬರುವಾಗ 1000 ಕಟ್ಲೆ ಜನರು ಇಲ್ಲಿ ಬರಬೇಕು. ದಿವಸಕ್ಕೆ ಕನಿಷ್ಠ 5,000 ಜನ, 10,000 ಜನರು ಈ ಕ್ಷೇತ್ರಕ್ಕೆ ಭೇಟಿ ನೀಡಬೇಕು. ಆ ಭೇಟಿ ನೀಡಲಿಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂಥ ಕೆಲಸ ನಮ್ಮ ಮೇಲಿದೆ. ಎಲ್ಲ ಊರಿನ ಜನರನ್ನು, ಈ ಪುತ್ತೂರು ಭಾಗದ ಮತ್ತು ಇದರ ಸಂಬಂಧಪಟ್ಟ ಎಲ್ಲ ಜನರು ಸೇರಿ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡ್ತೀವಿ. ಆ ಮುಖಾಂತರ ದೇವರ ಜೀರ್ಣೋದ್ಧಾರ ಯಾವ ರೀತಿ ನಮ್ಮ ಕಲ್ಪನೆಗಳಿದೆ, ನಮಗೆ ಮಹಾಲಿಂಗೇಶ್ವರ ದೇವರು ಯಾವ ರೀತಿ ನಮ್ಮ ಮನಸ್ಸಿಗೆ ಕಲ್ಪನೆಗಳನ್ನು ಹುಟ್ಟಿಸ್ತಾನೆ, ಆ ರೀತಿ ನಾವು ಅಭಿವೃದ್ಧಿ ಮಾಡುವಂಥ ನಮ್ಮ ಆಲೋಚನೆಗಳನ್ನು ಮಾಡ್ತೀವಿ. ಪ್ರಶ್ನೆ ಮೂಲಕ ಚಿಂತನೆ ಮಾಡ್ತೀವಿ. ಈಗ ನಮ್ಮ ಪಕ್ಕದಲ್ಲಿ ಕೆರೆ ಇದೆ. ಆ ಕೆರೆಯ ನೀರು ತುಂಬ ಕೆಳಗಡೆ ಇದೆ, 6 ಫೀಟ್ ಕೆಳಗಡೆ. ಆ ನೀರು ಮೇಲೆ ಬಂದರೆ ಹೇಗೆ ಆಗ್ಬೋದು? ಆ ನೀರು ಸಮಾನ ಮಟ್ಟದಲ್ಲಿ ನಿಂತರೆ ಹೇಗೆ ಆಗ್ಬೋದು? ದೇವರ ಜಲಕದ ಏನು
ಮಧ್ಯದಲ್ಲಿ ಕಿರಾಯಣೆ ಮಾಡುವಾಗ ದೇವರು ಕೂರುವಂಥ ಕಟ್ಟೆ ಇದೆ, ಅದನ್ನು ಮೇಲೆ ತಂದರೆ ಹೇಗೆ ಆಗ್ಬೋದು? ಇದಕ್ಕೆಲ್ಲ ರೂಪುರೇಖೆಯನ್ನು ಕೊಡುವಂಥದ್ದು, ಮತ್ತು ಜನಗಳಿಗೆ ಬಂದಾಗ ಅಲ್ಲಿ ನಿಂತುಕೊಂಡು ಮಲಗಲಿಕ್ಕೆ ಅವರಿಗೆ ವಸತಿ ಗೃಹಗಳನ್ನು ಮಾಡುವಂಥದ್ದು, ಇದನ್ನೆಲ್ಲ ಜೋಡಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಹಿಂದೂ ಧರ್ಮದ ದೇವಸ್ಥಾನ ಪುತ್ತೂರಿನಲ್ಲಿ ಮುಪ್ಪಿನಂಗಡಿಯಲ್ಲಿ ಯಾವ ರೀತಿ ಬೆಳಿಬೇಕಾ ಅದನ್ನು ಕಟ್ಟಿ ಬೆಳೆಸುವಂಥ ಕೆಲಸವನ್ನು ಮುಂದಿನ ದಿವಸ ಮಹಾಲಿಂಗೇಶ್ವರ, ಸಹಸ್ರಲಿಂಗೇಶ್ವರ ಈ ಜನರ ಎಲ್ಲ ಆಶೀರ್ವಾದ ಇದ್ರೆ ಅದನ್ನು ಮಾಡ್ತೇವೆ. ಇವತ್ತು ಎಷ್ಟು ಗಂಟೆಗೆ ಅನ್ನ ಸಂತರ್ಪಣೆ? ಇವತ್ತು ಸುಮಾರು 15,000 ಜನರಿಗೆ ಅನ್ನ ಸಂತರ್ಪಣೆಯನ್ನು ಮಾಡ್ತೇವೆ. 12 ಗಂಟೆಗೆ 12 ಕಾಲಕ್ಕೆ ಅನ್ನ ಸಂತರ್ಪಣೆ ಆರಂಭ ಆಗ್ತದೆ. ಕಾರ್ಯಕರ್ತರು ಎಲ್ಲ ಶಿಸ್ತುಬದ್ಧವಾಗಿ ಅದನ್ನು ಮಾಡುವಂತ ಕೆಲಸ ಮಾಡ್ತೇವೆ. ರಥಸೇವೆನೂ ಕಳೆದ ಸಲ ಸುಮಾರು 65 ಇದ್ರೆ ಈ ಸಲ 180ರವರೆಗೆ ಬಂದಿದೆ. ಮುಂದಿನ ದಿವಸಗಳಲ್ಲಿ ನಾವು ಎಷ್ಟು ಭಕ್ತಾದಿಗಳಿಗೆ ನಾವು ಎಷ್ಟು ಅವಕಾಶವನ್ನು ಕಲ್ಪಿಸಿಕೊಡ್ತೇವ, ಭಕ್ತಾದಿಗಳನ್ನು ಒಳ್ಳೆ ರೀತಿ ನಾವು ಸ್ವೀಕಾರ ಮಾಡ್ತೀವಿ ಈ ಕ್ಷೇತ್ರಕ್ಕೆ, ಭಕ್ತಾದಿಗಳು ಮುಂದೆ ಹೆಚ್ಚಾಗುವಂಥ ಕೆಲಸಗಳು ಆಗ್ತದೆ. ಎಷ್ಟೋ ದಾನಿಗಳಿದ್ದಾರೆ, ಈಗಲೇ ಬಂಗಾರವನ್ನು ಕೊಟ್ಟವರು, ಬೇರೆ ಬೇರೆ ದಾನಿಗಳಿದ್ದಾರೆ. ಒಟ್ಟಿನಲ್ಲಿ ಭಕ್ತಾದಿಗಳನ್ನೆಲ್ಲ ಸೇರಿಸಿಕೊಂಡು ಈ ಕ್ಷೇತ್ರದ ಪೂಜೆ ವಿಧಾನಗಳನ್ನೆಲ್ಲ ಮಾಡಿಕೊಂಡು ಕ್ಷೇತ್ರದ ಸಾನ್ನಿಧ್ಯ ವೃದ್ಧಿಗೆ ಏನೇನು ಬೇಕು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಮಹಾಲಿಂಗೇಶ್ವರ ದೇವಸ್ಥಾನದ ಎಲ್ಲ ಕೆಲಸವನ್ನು ಒಳ್ಳೆ ರೀತಿಯ ಕೆಲಸವನ್ನು ಮಾಡ್ತೀವಿ. ರಥೋತ್ಸವದ ಒಂದು 25,000 to 30,000 ಜನರಿಗೆ ಅನ್ನದಾನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆನಂತರ ಎಷ್ಟು ಜನ ಬಂದರೂ ಯಾರಿಗೂ ಅನ್ನ ಸಂತರ್ಪಣೆ ಇಲ್ಲ ಅಂತ ಇಲ್ಲ, ನಮ್ಮ ಕಾರ್ಯಕರ್ತರು ಎಲ್ಲ ರೆಡಿ 24 ಗಂಟೆ ಕೂಡ ಬಡಿಸ್ಲಿಕ್ಕೆ ಮಾಡಿಕೊಡ್ಲಿಕ್ಕೆ ಇದರ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಎಷ್ಟು ಅಚ್ಚುಕಟ್ಟಾಗಿದೆ ನೋಡಿ. ಇಷ್ಟು ಜನ ಊಟ ಮಾಡಿದ್ರು, ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಒಬ್ಬರು ಕೂಡ ನಾನು ಅವರನ್ನು ಹೊಗಳುವಂಥದ್ದಲ್ಲ, ನಾನು ಅವರಿಗೆ ಅಭಿನಂದನೆ ಹೇಳಬೇಕು. ನಮ್ಮಿಂದ ಬೇರೆ ಅವ್ರಿಗೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇವರು ನಿಮಗೆ ಆರೋಗ್ಯ, ಆಯುಷ್ಯ, ಐಶ್ವರ್ಯ, ಮನಃಶಾಂತಿ ಕೊಡಲಿ ಅಂತ ಅಷ್ಟೇ ಕೇಳಬೇಕು ಹೊರತು ಅವರೆಲ್ಲ ಸ್ವಂತ ಇಚ್ಛೆಯಿಂದ ಬಂದು ಕೆಲಸ ಮಾಡೋರು. ಆ ದೇವರು ಅವರು ಎಲ್ರಿಗೂ, ಕಾರ್ಯಕರ್ತರಿಗೆ, ಇಲ್ಲಿರುವ ಭಕ್ತಾದಿಗಳಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ. ನಾನು ಮಹಾಲಿಂಗೇಶ್ವರನ ಕ್ಷೇತ್ರಕ್ಕೆ ಹೋಗಿದ್ದೀನಿ, ನನಗೆ ಒಳ್ಳೆಯದಾಗಿದೆ. ಈ ಮಾತು ಎಲ್ಲ ಭಕ್ತಾದಿಗಳ ಬಾಯಲ್ಲಿ ಬರಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.